ವೀಕೆಂಡ್ ಬಂತು ಅಂದ್ರೆ ಸಾಕು ಪ್ರವಾಸಿಗರು ಟ್ರಿಪ್ಗೆ ಪ್ಲಾನ್ ಮಾಡ್ತಾರೆ. ಈಗ ಉತ್ತರದಲ್ಲಿ ಮಳೆಯ ಹಿನ್ನೆಲೆ ಬೆಂಗಳೂರಿಗೆ ಹತ್ತಿರ ಇರುವಂತಹ ತಾಣಗಳನ್ನ ಜನರು ಹುಡುಕ್ತಾ ಇದ್ದಾರೆ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿ ಇರುವ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಬೆಳ್ಳಂಬೆಳಗ್ಗೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವ ವಾಹನಗಳು, ಕಾರುಗಳ ಮಧ್ಯೆ ನುಗ್ಗಿಸಿಕೊಂಡು ಹೋಗುತ್ತಿರುವ ಬೈಕ್ ಸವಾರರು, ಮಂಜಿನ ಹನಿಗೆ ಮೈಯೊಡ್ಡಿ ಕುಣಿಯುತ್ತಿರುವ ಯುವಕ ಮತ್ತು ಯುವತಿಯರು, ಎಲ್ಲಿ ನೋಡಿದ್ರೂ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿರುವುದು, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಪ್ರಸಿದ್ಧ ನಂದಿಗಿರಿಧಾಮದಲ್ಲಿ. ವೀಕೆಂಡ್ ಹಿನ್ನೆಲೆ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು. ಮೋಡ ಕವಿದ ವಾತಾವರಣ ಇದ್ದ ಕಾರಣ ಸೂರ್ಯೋದಯ ಇರಲಿಲ್ಲ. ಚುಮು ಚುಮು ಚಳಿ, ಜಿಟಿ ಜಿಟಿ ಮಳೆಯ ನಡುವೆ ಕುಣಿದು ಕುಪ್ಪಳಿಸುತ್ತಾ ನಂದಿ ಬೆಟ್ಟದ ಸೌಂದರ್ಯ ಸವಿದರು. ಎಲ್ಲಿ ನೋಡಿದ್ರೂ ಸೆಲ್ಫಿಗೆ ಮುಗಿಬಿದ್ದಿದ್ದು ಸಾಮಾನ್ಯವಾಗಿತ್ತು. ಲೈಕ್ ನಂದಿ ಹಿಲ್ಸ್ಗೆ ನಾನು 3 ಟೈಮ್ಸ್ ಟ್ರೈ ಮಾಡಿದ್ದೀನಿ ಬರಲಿಕ್ಕೆ, ಈ ವ್ಯೂ ನೋಡಲಿಕ್ಕೆ. ಇದು ಲಾಸ್ಟ್ ಟೈಮ್ ನನಗೆ 4th ಟೈಮ್ ನನಗೆ ಸಕ್ಸಸ್ ಆಯಿತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಕ್ಲೌಡ್ಸ್ ಎಲ್ಲದ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿತ್ತು. ಈ ವ್ಯೂ ನೋಡ್ತಿದ್ರೆ ನನಗೆ ಈ ಚಿಕ್ಕಮಗಳೂರು, ಮುಂದಾರು ಈ ಥರನೇ ಫೀಲ್ ಆಗ್ತಿದೆ. ನಾನು ಯಾವತ್ತೂ ನೋಡಿಲ್ಲ ಈ ವ್ಯೂ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ವಿಪರೀತ ಮಳೆ ಸುರಿಯುತ್ತಿರುವ ಜಿಲ್ಲೆಗಳಲ್ಲಿ ಪ್ರವಾಸಿ ತಾಣಗಳಿಗೆ ನಿಷೇಧ ಹೇರಲಾಗಿದೆ. ಆದರೆ ನಂದಿ ಬೆಟ್ಟಕ್ಕೆ ಯಾವುದೇ ಅಡ್ಡಿ ಇಲ್ಲ. ಹಾಗಾಗಿ ಇಲ್ಲಿನ ಪರಿಸರ ಸೌಂದರ್ಯ ಸವಿಯಲು ಪ್ರವಾಸಿಗರು ಬರ್ತಿದ್ದಾರೆ. ಟಿಪ್ಪು ಟ್ರ್ಯಾಪ್, ನಂದಿ ಬಸವಣ್ಣ, ಭೋಗನಂದೀಶ್ವರ ದೇವರ ದರ್ಶನ ಪಡೆದು ಎಂಜಾಯ್ ಮಾಡ್ತಿದ್ದಾರೆ. ಸುಮಾರು 15 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ. ಡೇ ಟೈಮಲ್ಲಿ ಬಂದಿದ್ವಿ. ಇವಾಗ ಬೆಳಗಿನ ಜಾವ ಬಂದಿದ್ದರಿಂದ ತುಂಬ, ಆಮೇಲೆ ಅದು ಕ್ಲೌಡು ಪಾಸ್ ಆಗ್ತಾ ಇರೋದು ತುಂಬ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬ ಬರ್ಬೇಕು ಅನ್ನಿಸ್ತಿತ್ತು. ಇವಾಗ ಟೈಮ್ ಮಾಡ್ಕೊಂಡು ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ತುಂಬ ಖುಷಿ ಆಯಿತು. ಒಟ್ಟಾರೆ ವಾರವಿಡೀ ಕೆಲಸದ ಒತ್ತಡದಲ್ಲಿದ್ದ ಜನರು ನಂದಿಗಿರಿಧಾಮಕ್ಕೆ ಬಂದು ರಿಲ್ಯಾಕ್ಸ್ ಆಗಿದ್ದಂತೂ ಸುಳ್ಳಲ್ಲ. ಮನು ಹಾದ್ರಿಪುರ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.